ನೀನು ನೀನು ಇಲ್ಲಿಗೆ ಬರಬೇಡ. ಯಾವುದೇ ಕಾರಣಕ್ಕೂ ಬರಬೇಡ. ಬರಲೇಬೇಡಮ್ಮ. ಈ ರಾಕ್ಷಸನಿಂದ ನಿನ್ನನ್ನು ಹೇಗಾದರೂ ಕಾಪಾಡಲೇಬೇಕು. ಈಗೇನ್ ಮಾಡ್ಲಿ ನಾನು? ಅವನು ಬಂದ್ಬಿಡ್ತಾನೆ. ಸಾಕು. ಈಗ ಏನ್ ಮಾಡೋದು ಅಂತ ಗೊತ್ತಾಗ್ತಿಲ್ಲಮ್ಮ. ಏನೇ ಅವಳು ಇಲ್ಲೇ ಇದ್ದಾಳೆ? ನಂಗೆ ಸುಳ್ಳು ಹೇಳ್ತೀಯ ನೀನು? ಇಲ್ಲ ರೀ, ನಾನೇನು ಸುಳ್ಳು ಹೇಳಿಲ್ಲ. ಸಕ್ಕು ಬಗ್ಗೆ ಕೇಳಿ. ಏಯ್, ಇಲ್ಲಿಗೆ ಯಾರಾದ್ರೂ ಬಂದಿದ್ರಾ? ಯಾರು ಬಂದಿದ್ರು ಹೇಳೋ. ಏನ್ ಹೇಳ್ತಾ ಇದ್ದೀರಾ? ಇಲ್ಲಿಗೆ ಯಾರ್ರಿ ಬರ್ತಾರೆ? ನಾನು ಯಾವಾಗ್ಲೂ ಒಂಟಿಯಾಗೇ ಇರ್ತೀನಿ. ನನ್ನನ್ನು ಶಿಕ್ಷಿಸೋದಕ್ ಬಂದ್ರ? ಏಯ್, ನನ್ ಪ್ರಶ್ನೆಗೆ ಉತ್ತರ ಕೊಡು. ಮರ್ಯಾದೆ ಅಂತ ಹೇಳು. ಇಲ್ಲಿಗೆ ಯಾರು ಬಂದಿದ್ರು? ಏನು ಅಂದ್ರೆ ಯಾರೋ ಮಾತಾಡೋದು ಕೇಳಿಸ್ತು. ಯಾರು ಮಾತಾಡ್ತಿದ್ರು ಅಂತ ಕೇಳಿ, ಸ್ವಲ್ಪ ಕೇಳಿ. ಏಯ್, ನೀನ್ ಯಾರ ಜೊತೆ ಮಾತಾಡ್ತಾ ಇದ್ದೆ? ಇಷ್ಟೊತ್ತು ಯಾರ ಜೊತೆ ಮಾತಾಡ್ತಾ ಇದ್ದೆ? ಏನೋ ಗೊಣಕೋತಾ ಇದ್ದೆ. ನಾನು ಗೊಣಗೋದು ಇವತ್ತು ನಿಮಗ್ ಕೇಳಿಸ್ತಾ? ನನಗ್ ನಾನೇ ಏನೋ ಮಾತಾಡ್ಕೋತಿರ್ತೀನಿ. ಕೇಳೋರು ಯಾರು? ಏಯ್, ನೀನ್ ಹೀಗೆ ಮಾತಾಡ್ತಾ ಇರು, ಮಾಡ್ತೀನಿ ನಿನ್ಗೆ. ಮರ್ಯಾದೆಯಿಂದ ಮನೆಗೆ ಯಾರು ಬಂದಿದ್ರು ಅಂತ ಹೇಳು. ಅಯ್ಯೋ ಅತ್ತೆ, ಏನ್ ಮಾಡ್ತಾ ಇದ್ದೀರಾ? ಏನತ್ತೆ, ನೀವ್ಯಾಕೆ ಇದನ್ನೆಲ್ಲ ಮಾಡ್ತಾ ಇದ್ದೀರಾ? ನೀವೀ ಒನ್ಕೆ ಎತ್ತದಕ್ ಆಗಲ್ಲ. ಹೋಗ್ ಕೂತ್ಕೊಳ್ಳಿ, ನಾನ್ ಮಾಡ್ತೀನಿ ಇದನ್ನ. ನನ್ ಮಾತನ್ ಕೇಳಿ ಅತ್ತೆ. ನೀವ್ ಹೋಗಿ ಸ್ವಲ್ಪ ವಿಶ್ರಾಂತಿ ತಗೊಳ್ಳಿ, ನೀರ್ ಕುಡೀರಿ. ತುಂಬಾ ಸುಸ್ತಾಗಿರ್ತೀರಾ. ನಿಮ್ಮೆ ಹಣ್ಣಿನ ಪಾನಕ ಮಾಡ್ಕೊಡ್ಲಾ? ಬಿಸಿಲಲ್ಲಿ ಕಷ್ಟಪಟ್ಟು ಕೆಲಸ ಮಾಡೋದ್ ನೀವು. ನಿಂಬೆ ಹಣ್ಣಿನ ಪಾನಕ ನಾನ್ ಕುಡಿಬೇಕಾ? ಸಾಕ್ ನಿಲ್ಸು. ನಂಗೇನು ಸುಸ್ತಾಗಿಲ್ಲ. ಆರಾಮಾಗಿ ಕೆಲಸ ಮಾಡ್ತಿದ್ದೀನಿ. ನೀವ್ ಕೆಲ್ಸ ಮಾಡ್ತಾನೆ ಇರ್ತೀರಾ, ಆದ್ರೆ ವಿಶ್ರಾಂತಿ ಮಾತ್ರ ತಗೊಳಲ್ಲ. ನಂಗೂ ಸಹಾಯ ಮಾಡಕ್ ಬಿಡು. ನಮ್ ಸಾಲ ತೀರ್ಬೇಕಲ್ವಾ? ಅಲ್ಲಿವರೆಗೂ ಬೇರೆ ದಾರಿ ಇಲ್ಲ. ಆಮೇಲೆ ನಿನ್ ಹತ್ರನೇ ಸೇವೆ ಮಾಡಿಸ್ಕೋತೀನಿ ಬಿಡು. ಯಾವ ಜನ್ಮದಲ್ಲಿ ಏನ್ ಪಾಪ ಮಾಡಿದ್ವೋ ಅನುಭವಿಸ್ಲೇಬೇಕು. ನೀವೇನು ಚಿಂತೆ ಮಾಡ್ಬೇಡಿ. ನಾವೆಲ್ಲರೂ ತುಂಬಾ ಕಷ್ಟ ಪಡ್ತಾ ಇದೀವಲ್ವಾ? ಖಂಡಿತ ಸಾಲ ತೀರುತ್ತೆ. ಎಷ್ಟ್ ಕೆಲ್ಸ ಬೇಕಾದ್ರೂ ಮಾಡ್ಬೋದು. ಆದ್ರೆ ನನ್ ಮಗ ಶಿವಪ್ಪ ಯಾರ್ದೋ ಮನೆಗ್ ಹೋಗಿ ಸೌದೆ ಹೊಡಿತಿದ್ದಾನೆ. ನೆನ್ಸ್ಕೊಂಡ್ರೆ ನೋವಾಗತ್ತೆ. ಸಹಿಸ್ಕೊಳಕ್ಕೆ ಆಗ್ತಾ ಇಲ್ಲ. ಬಿಸಿಲಲ್ಲಿ ನಿಲ್ಲೋಕಾಗ್ದೆ ಸುಸ್ತಾಗಿ ಹೋಗಿದ್ದಾನೆ. ಕೊಡ್ಲಿ ಎತ್ತೋಕಾಗ್ದೆ ಒದ್ದಾಡ್ತಾ ಇದ್ದಾನೆ. ಅವರು ಸಹಾಯ ಮಾಡಲ್ಲ, ಬೇರೆಯವ್ರಿಗೂ ಮಾಡೋದಕ್ ಬಿಡಲ್ಲ. ನಾವ್ ಕಷ್ಟ ಪಡ್ತಾ ಇದ್ರೆ ಅದನ್ನ ನೋಡಿ ಅಪಹಾಸ್ಯ ಮಾಡ್ತಾರೆ. ಯಾಕೆ ಇವರೆಲ್ಲ ಇಷ್ಟು ಕ್ರೂರವಾಗಿ ನಡ್ಕೋತಾರೆ? ಹೊರಗ್ ಹೋಗಿ ಕೆಲ್ಸ ಮಾಡೋದು ಏನ್ ಅಪರಾಧ ಅಲ್ವಲ್ಲ? ನಾವ್ ಹೇಗಾದ್ರೂ ಮಾಡಿ ಸಾಲನ ತೀರಿಸ್ಲೇಬೇಕು.